ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಮೆಟಲ್ಸ್ ಎಫೆಕ್ಟ್ಸ್ ಆನ್ ಏರ್ ಆ್ಯಂಡ್ ವಾಟರ್, ಎಫೆಕ್ಟ್ಸ್ ಆಫ್ ಏರ್ ಆ್ಯಂಡ್ ವಾಟರ್ ಇನ್ ಅದರ್ ಮೆಟಲ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 4.4 ನೋಡಿ. ಸಬ್ಸ್ಟೆನ್ಸಸ್ ದಟ್ ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ಮೆಟಲ್ಸ್ ಇನ್ ಏರ್ ಆ್ಯಂಡ್ ವಾಟರ್. ಅಂದರೆ ಲೋಹಗಳು ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ಡಿಫ್ರೆಂಟಾಗಿ, ಅಂದರೆ ಏರ್ ಮತ್ತು ವಾಟರ್, ನೀರು ಮತ್ತು ಗಾಳಿಯೊಂದಿಗೆ ವಿಭಿನ್ನವಾಗಿ ವರ್ತಿಸ್ತವೆ ಅನ್ನೋದಕ್ಕೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. 4.7 ನೋಡಿ. ಲೆಟ್ ಅಸ್ ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಷನ್ ಆ್ಯಕ್ಟಿವಿಟಿ. ಅದಕ್ಕೊಂದು ಕಾಷನ್ ಇದೆ. ದ ಟೀಚರ್ ಮೇ ಡೆಮಾನ್ಸ್ಟ್ರೇಟ್ ದಿಸ್ ಆ್ಯಕ್ಟಿವಿಟಿ. ಈ ಒಂದು ಡೆಮಾನ್ಸ್ಟ್ರೇಷನ್ನ, ಈ ಒಂದು ಪ್ರಯೋಗವನ್ನು ಟೀಚರ್ಸೇ ಮಾಡ್ತಾರೆ. ನೀವು ಮಕ್ಕಳು ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಸ್ವಲ್ಪ ಇಂಥ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಸೊ ಹಾಗಾಗಿ ಏನಪ್ಪ ಕಾಷನ್, ದಿಸ್ ಆ್ಯಕ್ಟಿವಿಟಿ ಮಸ್ಟ್ ಬಿ ಪರ್ಫಾರ್ಮ್ಡ್ ಇನ್ ಎ ಫ್ಯೂಮ್ ಹುಡ್ ಆರ್ ವೆಲ್ ವೆಂಟಿಲೇಟೆಡ್ ಏರಿಯಾ. ಚೆನ್ನಾಗಿ ಗಾಳಿ ಬರ್ತಕ್ಕಂತಹ ಜಾಗದಲ್ಲಿ ಈ ಒಂದು ಆ್ಯಕ್ಟಿವಿಟಿನ, ಚಟುವಟಿಕೆಯನ್ನು ಮಾಡಬೇಕು. ಬರ್ನಿಂಗ್ ಸಲ್ಫರ್ ಪ್ರೊಡ್ಯೂಸಸ್ ಗ್ಯಾಸಸ್ ವಿಚ್ ಕ್ಯಾನ್ ಬಿ ಹಾರ್ಮ್ಫುಲ್ ಇನ್ ಇನ್ಹೇಲ್. ಸಲ್ಫರ್ ಗಂಧಕವನ್ನು ಉರಿಸುವಾಗ ಪ್ರೊಡ್ಯೂಸ್ ಆಗೋದಲ್ಲ, ಬಿಡುಗಡೆ ಆಗ್ತಕ್ಕಂಥ ಅನಿಲ, ಗ್ಯಾಸ್, ವಿಚ್ ಕ್ಯಾನ್ ಬಿ ಹಾರ್ಮ್ಫುಲ್ ಟು ಇನ್ಹೇಲ್. ನಾವು ಆ ಗಾಳಿಯನ್ನು ಸೇವಿಸೋದು ತುಂಬ ಅಪಾಯಕ, ಹಾನಿಕಾರಕ. ಹಾಗಾಗಿ ತುಂಬ ಚೆನ್ನಾಗಿ ಗಾಳಿ ಇರ್ತಕ್ಕಂಥ ಜಾಗದಲ್ಲಿ, ಗಾಳಿ ಚೆನ್ನಾಗಿ ಬರ್ತಕ್ಕಂಥ ಜಾಗದಲ್ಲಿ ನಾವು ಈ ಎಕ್ಸ್ಪೆರಿಮೆಂಟ್ನ ಮಾಡಿದ್ರೆ ಗಾಳಿ ಜೊತೆ ಅದು ಹೊರಗೆ ಹೋಗುತ್ತೆ. ಹಾಗಾಗಿ ಸಿ ಡಿಫ್ಲಗ್ರೇಟಿಂಗ್ ಸ್ಪೂನ್, ಈ ರೀತಿ ಬರ್ನ್ ಮಾಡೋಕ್ಕಿರ್ತಕ್ಕಂಥ ಒಂದು ಡಿಫ್ಲಗ್ರೇಟಿಂಗ್ ಸ್ಪೂನ್ ಇದು, ಚಮಚ. ಟೇಕ್ ಸ್ಮಾಲ್ ಅಮೌಂಟ್ ಆಫ್ ಪೌಡರ್ ಸಲ್ಫರ್ ಇನ್ ಎ ಡಿಫ್ಲಗ್ರೇಟಿಂಗ್ ಸ್ಪೂನ್. ಇಟ್ ಈಸ್ ಎ ಲಾಂಗ್ ಹ್ಯಾಂಡಲ್ ಮೆಟಲ್ ಸ್ಪೂನ್ ಯೂಸ್ಡ್ ಇನ್ ಎಕ್ಸ್ಪೆರಿಮೆಂಟ್ಸ್ ಟು ಸೇಫ್ಲಿ ಹೀಟ್ ಆ್ಯಂಡ್ ಬರ್ನ್ ಸಬ್ಸ್ಟೆನ್ಸಸ್. ಫಿಗರ್ 4.7. ಈ ಡಿಫ್ಲಗ್ರೇಟಿಂಗ್ ಸ್ಪೂನು ಏನಪ್ಪ ಅಂದರೆ ಇಟ್ಕೊಳ್ಳುವಂಥ ಹಿಡಿ ತುಂಬ ಉದ್ದವಾಗಿರುತ್ತೆ. ಇದೊಂದು ಮೆಟಲ್, ಲೋಹದಿಂದ ಮಾಡಿರೋದು. ಇದು ಪ್ರಯೋಗಗಳಲ್ಲಿ ಈ ಸ್ಪೂನು, ಈ ಚಮಚವನ್ನು ಉದ್ದವಾದ ಲೋಹದ ಹಿಡಿಯತಕ್ಕಂತಹ ಈ ಒಂದು ಸ್ಪೂನನ್ನು ಬಳಸ್ತಾರೆ. ಇದಕ್ಕೇನು ಸ್ಮಾಲ್ ಅಮೌಂಟ್ ಆಫ್ ಪೌಡರ್ ಸಲ್ಫರ್, ಸ್ವಲ್ಪ ಪ್ರಮಾಣದ ಸಲ್ಫರ್ ಪುಡಿ, ಗಂಧಕದ ಪುಡಿಯನ್ನು ತೆಗೆದುಕೊಳ್ಳಿ ಆ ಸ್ಪೂನಲ್ಲಿ. ಇಫ್ ಎ ಡಿಫ್ಲಗ್ರೇಟಿಂಗ್ ಸ್ಪೂನ್ ಈಸ್ ನಾಟ್ ಅವೈಲಬಲ್, ನಿಮ್ಮ ಹತ್ರ ಈ ರೀತಿಯಾದಂಥ ಸ್ಪೂನ್ ಇಲ್ಲ ಅಂದರೆ, ಯು ಮೇ ಟೇಕ್ ಎ ಮೆಟಾಲಿಕ್ ಕ್ಯಾಪ್ ಆಫ್ ಎನಿ ಬಾಟಲ್, wrap a metallic wire around it and give it the shape as shown in figure 4.7b. ಈ ಟೈಪ್ದು ಸ್ಪೂನ್ ಇಲ್ಲ ಅಂದರೆ ನೀವೇ ಮಾಡ್ಕೊಳ್ಬೋದು. ಒಂದು ಮೆಟಲ್ ಕ್ಯಾಪ್, ಬಾಟಲ್ಗಳಲ್ಲಿ ಲೋಹದ ಕ್ಯಾಪ್ಗಳು ಬರುತ್ತಲ್ಲ, ಮುಚ್ಚಳ, ಅದಕ್ಕೆ ಇರುತ್ತೆ ಒಂದು ಲೋಹದ ತಂತಿಯನ್ನು ಅದಕ್ಕೆ ಸುತ್ತಿ ಅದನ್ನು ಉದ್ದವಾಗಿ ಈ ರೀತಿ ಇಂಪ್ರೂವೈಸ್ಡ್ ಡಿಫ್ಲಗ್ರೇಟಿಂಗ್ ಸ್ಪೂನ್ ನೀವೇ ಇದನ್ನು ರೆಡಿ ಮಾಡ್ಕೋಬೋದು. ಹೀಟ್ ಇಟ್ ಆನ್ ಎ ಫ್ಲೇಮಲ್ಲಿ ಇದನ್ನು ಹೀಟ್ ಮಾಡಿ. ಆ್ಯಸ್ ಸೂನ್ ಆ್ಯಸ್ ದ ಸಲ್ಫರ್ ಸ್ಟಾರ್ಟ್ ಬರ್ನಿಂಗ್, ಸ್ವಲ್ಪ ಸಮಯ ಆದಮೇಲೆ ಅದು ಈ ರೀತಿ ಬರ್ನ್ ಉರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಇಂಟ್ರಡ್ಯೂಸ್ ದ ಡಿಫ್ಲಗ್ರೇಟಿಂಗ್ ಸ್ಪೂನ್ ಇಂಟು ಎ ಗ್ಯಾಸ್ ಜಾರ್ ಆರ್ ಗ್ಲಾಸ್ ಟಂಬ್ಲರ್. ಕವರ್ ದ ಗ್ಯಾಸ್ ಜಾರ್ ಆರ್ ಎ ಗ್ಲಾಸ್ ಟಂಬ್ಲರ್ ವಿತ್ ಎ ಲಿಡ್ ಟು ಎನ್ಶೂರ್ ದಟ್ ದ ಗ್ಯಾಸ್ ಪ್ರೊಡ್ಯೂಸ್ಡ್ ಡಸ್ ನಾಟ್ ಎಸ್ಕೇಪ್. ಈ ರೀತಿ ಗ್ಲಾಸ್ ಜಾರ್ ಇದ್ದರೆ ನಿಮ್ಮ ಲ್ಯಾಬ್ಗಳಲ್ಲಿರುತ್ತೆ, ಅದು ಬರ್ನ್ ಆಗ್ತಿರ್ತಕ್ಕಂತಹ, ಉರಿತಿರ್ತಕ್ಕಂತಹ ಸಲ್ಫರ್, ಆ ಸ್ಪೂನನ್ನು ಈ ಗ್ಲಾಸ್ ಜಾರ್ ಒಳಗಿಟ್ಟು ಯಾವುದೇ ರೀತಿ ಗಾಳಿಯಿಂದ ಅದು ಹೊರ ಬರ್ದಾಗೆ, ಟಂಬ್ಲರಿಂದ ಏನೂ ಹೊರ ಬರ್ದಾಗೆ ಅದನ್ನು ಮುಚ್ಚಳವನ್ನು ಅದನ್ನು ಮುಚ್ಚಿ, ರಿಮೂವ್ ದ ಲಿಡ್ ಆಫ್ಟರ್ 3 to 4 minutes and take out the deflagrating spoon. Add a small quantity of water into the glass jar. Quickly place the lid back and shake it so that the gas dissolves. ಏನು ಮಾಡಿ ಅದರಿಂದ ಹೊರಗೆ ತೆಗೀರಿ. ಆ ಸ್ಪೂನನ್ನು ತೆಗೆದ್ಮೇಲೆ ಸ್ವಲ್ಪ ಇದರ ಒಳಗೆ ಗ್ಯಾಸ್ ಎಲ್ಲ ತುಂಬ್ಕೊಂಡಿರುತ್ತೆ, ಆ ಗಾಳಿ ಎಲ್ಲ ಅದರೊಳಗೆ ಇರುತ್ತೆ, ಸಲ್ಫರ್ ಗ್ಯಾಸು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕ್ವಿಕ್ಕಾಗಿ ಸ್ವಲ್ಪ, ಆಮೇಲೆ ಆ ಲಿಡ್ ಬ್ಯಾಕ್ ಆ್ಯಂಡ್ ಶೇಕ್ ಇಟ್
ಸೊ ದಟ್ ದ ಗ್ಯಾಸ್ ಡಿಸಾಲ್ವ್ಸ್. ಸ್ವಲ್ಪ ನೀರು ಹಾಕಿದ ತಕ್ಷಣ ಗಾಳಿಯಲ್ಲಿರ್ತಕ್ಕಂಥ ಸಲ್ಫರ್ನ ಅನಿಲ ಎಲ್ಲವೂ ನೀರಿನಲ್ಲಿ ಸ್ವಲ್ಪ ಕರಗೋಗುತ್ತೆ. ಅದನ್ನು ಕ್ವಿಕ್ಕಾಗಿ ಏನು ಮಾಡಿ ಎಲ್ಲ ಅದನ್ನು ಶೇಕ್ ಮಾಡಿ ಚೆನ್ನಾಗಿ ಅದನ್ನು ಕಲಕಿ, ಆಗ ಬೇಗ ಡಿಸಾಲ್ವ್ ಆಗಿಬಿಡುತ್ತೆ ಆ ಗ್ಯಾಸ್ ಎಲ್ಲ ನೀರಿನಲ್ಲಿ ಕರಗೋಗುತ್ತೆ. ಎಗೇನ್ recall the chapter exploring substances acidic, basic and neutral. Using an acid base indicator, check whether the solution obtained after the addition of water to gas jar is acidic or basic or neutral. ಈಗ ಆ ಸಲ್ಫರ್ ಉರಿದ ಆ ಗ್ಯಾಸ್ ಅನಿಲಕ್ಕೆ, ಆ ಗಾಳಿಗೆ ನೀರನ್ನು ಹಾಕಿ ಅದನ್ನು ಸೊಲ್ಯೂಷನ್ ಮಾಡ್ಕೊಂಡಿದ್ದೀರಾ. ಅದು ನೀವು ಮತ್ತೆ ಈಗ ಏನು ಮಾಡಿ ನೆನಪಿಸ್ಕೊಳ್ಳಿ, ಎಕ್ಸ್ಪ್ಲೋರಿಂಗ್ ಸಬ್ಸ್ಟೆನ್ಸ್ ಆಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಆ ಲೆಸನ್ನ ನೆನಪಿಸ್ಕೊಂಡು ಇದು ಗ್ಯಾಸ್ ಜಾರಲ್ಲಿ ಬಂದಿತ್ತಲ್ಲ, ನಿಮಗೆ ಸೊಲ್ಯೂಷನ್ ಬಂತಲ್ಲ, ಅದು ಅಸಿಡಿಕಾ, ಬೇಸಿಕಾ, ನ್ಯೂಟ್ರಲ್ ಅಂತ ಕರೀರಿ. ವಾಟ್ ಡು ಯು ಅಬ್ಸರ್ವ್? ಯು ವುಡ್ ಅಬ್ಸರ್ವ್ ದಟ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನು ಆ ನೀರು ಹಾಕಿರ್ತೀರಲ್ಲ, ಆ ನೀರು ಹಾಕಿ ಇದ್ರೊಳಗಿದ್ದಂತಹ ಗ್ಯಾಸನ್ನು ಕರಗಿಸಿ ಈ ಥರ ವಾಚ್ ಗ್ಲಾಸ್ಗೆ ಹಾಕೊಂಡಿದ್ದೀರಾ, ಸಲ್ಫರ್ದಿದು. ಅದಕ್ಕೆ ಈ ರೀತಿ 2 ಲಿಟ್ಮಸ್ ಪೇಪರ್ನ ಇಟ್ಟರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಬ್ಲೂ ಇದ್ದಿದ್ದು ರೆಡ್ ಕಲರ್ ಆಗಿದೆ, ರೆಡ್ ಲಿಟ್ಮಸ್ ಇದ್ದಿದ್ದು ರೆಡ್ ಆಗಿ ಉಳಿದಿದೆ. ಅಂದರೆ ಬ್ಲೂ ಲಿಟ್ಮಸ್ ಪೇಪರ್, ರೆಡ್ ಲಿಟ್ಮಸ್ ಪೇಪರ್, ವಾಚ್ ಗ್ಲಾಸ್. ಟೆಸ್ಟಿಂಗ್ ಆಫ್ ಸೊಲ್ಯೂಷನ್ ವಿತ್ ಲಿಟ್ಮಸ್ ಪೇಪರ್. ಟೆಸ್ಟಿಂಗ್ ಪರೀಕ್ಷೆಯನ್ನು ಮಾಡ್ತಿದ್ದಾರೆ. ಆ ಗಂಧಕದ ದ್ರಾವಣ ಇತ್ತಲ್ಲ, ಅದರ ಲಿಟ್ಮಸ್ ಪೇಪರ್ ಹಾಕಿ ಟೆಸ್ಟ್ ಮಾಡ್ತಿರೋದು. ಆನ್ ಬರ್ನಿಂಗ್ ಸಲ್ಫರ್ ಇನ್ ಏರ್, ಆಕ್ಸಿಜನ್. ಏರ್ ಅಂದರೆ ಆಕ್ಸಿಜನ್. ಗಂಧಕ ಗಾಳಿಯೊಂದಿಗೆ ಅಂದರೆ ಆಕ್ಸಿಜನ್ ಜೊತೆ ಉರಿದು ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಫಾರ್ಮ್ಡ್. ಗಂಧಕದ ಡೈಆಕ್ಸೈಡ್ ಎಂಬ ಅನಿಲವನ್ನು ಉಂಟು ಮಾಡಿದೆ. ಆನ್ ಡಿಸಾಲ್ವಿಂಗ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಇನ್ ವಾಟರ್. ಆ ರೀತಿ ಅನಿಲ ಬಂದಿತ್ತಲ್ಲ, ಅದನ್ನು ನೀರಿನೊಂದಿಗೆ ಕರಗಿಸಿದ ನಂತರ ಸಲ್ಫ್ಯೂರಸ್ ಆ್ಯಸಿಡ್ ಇಸ್ ಫಾರ್ಮ್ಡ್. ಅದನ್ನು ನೀರು ಹಾಕಿ ಅದನ್ನು ಬೇಗ ಶೇಕ್ ಮಾಡಿ ಹೊಗೆ ಥರ ಬಂದಿತ್ತಲ್ಲ ಆ ಬಾಟ್ಲೊಳಗೆ, ಅದನ್ನು ಕರಗಿಸಿದ ಮೇಲೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ನೀರಿನ ಜೊತೆ, ಗ್ಯಾಸ್ ಇನ್ ವಾಟರ್ ಏನಾಯ್ತು, ಸಲ್ಫ್ಯೂರಿಯಸ್ ಆ್ಯಸಿಡ್ ಸಿಕ್ತು ನಮಗೆ. ಅದನ್ನೇ ವಾಚ್ ಗ್ಲಾಸ್ ಹಾಕಿರೋದು. ಆಯ್ತಾ? ಡಸ್ ಸಲ್ಫರ್ ಬಿಹೇವ್ ಇನ್ ವಾಟರ್ ದ ಸೇಮ್ ವೇ ಮೆಟಲ್ಸ್ ಡು? ಹಾಗಾದರೆ ಸಲ್ಫರು ಗಂಧಕ ಲೋಹದಂತೆಯೇ ಇಲ್ಲೂ ವರ್ತಿಸುತ್ತದೆಯೇ ಅಂತ. ಇಲ್ಲಿ ನೋಡಿ, ಹೌದು. ಇಲ್ಲಿ ನಿಮಗೆ ಬ್ಲೂ ಲಿಟ್ಮಸ್ ಇದ್ದಿದ್ದು ರೆಡ್ ಆಯಿತು ಅಂದರೆ ಇಲ್ಲಿ ಸಲ್ಫರ್ ಏನಂತ ಅರ್ಥ? ಅದು ಸಲ್ಫರ್ ಇಸ್ ಎ ಅಸಿಡಿಕ್. ಏನಿದು? ಈಸ್ ಎ ಸಲ್ಫರ್ ಈಸ್ ಏನು? ಅಸಿಡಿಕ್. ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಆಮ್ಲೀಯ ಗುಣವನ್ನು ಹೊಂದಿದೆ ಸಲ್ಫರ್ ಅನ್ನೋದು. ನಮಗೆ ಎಕ್ಸ್ಪೆರಿಮೆಂಟಿಂದ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ. ಲೆಟ್ ಅಸ್ ಎಕ್ಸ್ಪ್ಲೋರ್. ಟೇಕ್ ಸಮ್ ಸಲ್ಫರ್ ಪೌಡರ್ ಇನ್ ಗ್ಲಾಸ್ ಟಂಬ್ಲರ್, ಆ್ಯಡ್ ಎ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಟು ಇಟ್. ವಾಟ್ ಡು ಯು ಅಬ್ಸರ್ವ್? ಹಾಗಾದರೆ ಒಂದು ಪಾತ್ರೆಗೆ ಸಲ್ಫರ್ ಪುಡಿಯನ್ನು ತಗೊಳ್ಳಿ, ಅದಕ್ಕೆ ನೀರು ಹಾಕಿ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಯು ಮೇ ನೋಟಿಸ್ ಇಟ್ ದಟ್ ದೆರ್ ಇಸ್ ನೋ ರಿಯಾಕ್ಷನ್ ಆ್ಯಂಡ್ ಸಲ್ಫರ್ ಇಸ್ ಪ್ಲೇಸ್ಡ್ ಇನ್ ವಾಟರ್. ಯಾವುದೇ ರೀತಿ ಬದಲಾವಣೆ ಉಂಟಾಗಲ್ಲ. ಸಲ್ಫರ್ಗೆ ನೀರನ್ನು ಹಾಕಿದ್ರೆ, ಸಲ್ಫರ್ ಪುಡಿಗೆ, ಗಂಧಕದ ಪುಡಿಗೆ ನೀರನ್ನು ಬೆರೆಸಿದಾಗ ಯಾವುದೇ ರೀತಿಯಾದ ಬದಲಾವಣೆ ಉಂಟಾಗೋದಿಲ್ಲ. ಸಬ್ಸ್ಟೆನ್ಸಸ್ ಲೈಕ್ ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಬಿಹೇವ್ ಡಿಫ್ರೆಂಟ್ಲಿ ವಿತ್ ವಾಟರ್ ಆ್ಯಂಡ್ ಏರ್ ದ್ಯಾನ್ ಮೆಟಲ್ಸ್. ಅಂದರೆ ಸಲ್ಫರ್ ಇರ್ಬೋದು ಅಥವಾ ಫಾಸ್ಫರಸ್, ಗಂಧಕ ಅಥವಾ ರಂಜಕ ಇವೆರಡು ಇತರ ಲೋಹಗಳಿಗೆ ಕಂಪೇರ್ ಮಾಡಿದ್ರೆ ನೀರು ಮತ್ತು ಗಾಳಿಯಲ್ಲೂ ವಿಭಿನ್ನವಾದ ಗುಣಲಕ್ಷಣವನ್ನು ಇವು ತೋರಿಸುತ್ತೆ. ಅಂದರೆ ಬೇರೆ ಲೋಹಗಳು, ಕಬ್ಬಿಣ ಇರ್ಬೋದು ಅಥವಾ ಕಾಪರ್, ತಾಮ್ರ ಇರ್ಬೋದು. ಕಾಪರ್ ಆದರೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು, ಕಬ್ಬಿಣ ಆದರೆ ತುಕ್ಕಿಳಿಯುತ್ತೆ, ರೆಸ್ಟ್ ಕಂದು ಬಣ್ಣಕ್ಕೆ ತಿರುಗುತ್ತೆ. ಆದರೆ ಸಲ್ಫರು ಮತ್ತು ಫಾಸ್ಫರಸ್ಸು ಈ ರೀತಿಯ ಲಕ್ಷಣವನ್ನು ಏನು ತೋರಿಸಲ್ಲ. ಫಾಸ್ಫರಸ್ ಈಸ್ ಸ್ಟೋರ್ಡ್ ಇನ್ ವಾಟರ್ ಆ್ಯಸ್ ಇಟ್ ಕ್ಯಾಚಸ್ ಫೈರ್ ವೆನ್ ಎಕ್ಸ್ಪೋಸ್ಡ್ ಟು ಅಟ್ಮಾಸ್ಫಿಯರಿಕ್ ಏರ್. ಆದರೆ ರಂಜಕ ಇದೆಯಲ್ಲ, ಫಾಸ್ಫರಸ್, ಇದನ್ನು ನೀರಿನಲ್ಲೇ ರಕ್ಷಿಸಿರ್ತಾರೆ. ಯಾಕೆ ಹೇಳಿ? ನೀರಿನ ಒಳಗಡೆ ಸ್ಟೋರ್ ಮಾಡಿರೋದು. ಯಾಕಂದರೆ ಇದು ವಾತಾವರಣದಲ್ಲಿರ್ತಕ್ಕಂಥ ಗಾಳಿಗೆ ತೆರೆದ್ರೆ, ನೀರಲ್ಲಿಡದೆ ಹಾಗೆ ಇಟ್ಟುಬಿಟ್ರೆ ಫಾಸ್ಫರಸ್ ರಂಜಕನ, ಅದು ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಜೊತೆ ವರ್ತಿಸಿ ಬೆಂಕಿಯನ್ನು ಉಂಟು ಮಾಡಿಬಿಡುತ್ತೆ. ಕ್ಯಾಚಸ್ ಫೈರ್ ಇಲ್ಲಿದೆ ಅಲ್ಲ, ಕ್ಯಾಚಸ್ ಫೈರ್, ಬೆಂಕಿಯನ್ನು ಉಂಟು ಮಾಡುತ್ತೆ. ದೀಸ್ ಸಬ್ಸ್ಟೆನ್ಸಸ್ ಆರ್ ಯೂಶುವಲಿ ಸಾಫ್ಟ್ ಆ್ಯಂಡ್ ಡಲ್ ಇನ್ ಅಪಿಯರೆನ್ಸ್. ಹಾಗಾಗಿ ಈ ಒಂದು ವಸ್ತುಗಳು ಯೂಶುವಲಿ ಸಾಫ್ಟ್, ಮೃದುವಾಗಿರುತ್ತೆ, ಮತ್ತು ಡಲ್ ಅಪಿಯರೆನ್ಸ್, ನೋಡೋದಕ್ಕೆ ಮಬ್ಬು ಬಣ್ಣವನ್ನು ಹೊಂದಿರುತ್ತೆ. ದೇ ಆರ್ ನೈದರ್ ಮ್ಯಾಲಿಯಬಲ್ ನಾರ್ ಡಕ್ಟೈಲ್. ಇವುಗಳಿಗೆ ಯಾವುದೇ ತನ್ಯತೆ ಅಥವಾ ಕುಟ್ಯತೆ ಗುಣ ಇರೋದಿಲ್ಲ. ಅವು ಲೋಹಗಳೇ, ಬಟ್ ಪುಡಿ ಥರ, ಪೌಡರ್ ಥರ ಇರುತ್ತೆ. ಅದನ್ನು ಬಡಿಬೋದು ಅಥವಾ ಕುಟ್ಬೋದು, ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ದೇ ಆರ್ ನಾಟ್ ಸೊನರಸ್, ಮತ್ತು ಹೊಳೆಯೋದು ಇಲ್ಲ. ಇವುಗಳಿಗೆ ಯಾವುದೇ ಹೊಳಪು, ಸೊನರಸ್ ಅಂದರೆ ಹೊಳಪು ಸಹ ಇರೋದಿಲ್ಲ. ದೇ ಆಲ್ಸೋ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಏರ್. ಅಲ್ಲದೆ ಈ
ಫಾಸ್ಫರಸ್ ಮತ್ತು ಈ ಸಲ್ಫರ್ ಏನು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅತ್ಯಂತ ಏನು ಅವಾಹಕ, ಯಾವುದೇ ರೀತಿ ಉಷ್ಣತೆಯನ್ನು ಉಷ್ಣ ವಾಹಕವೂ ಅಲ್ಲ, ಉಷ್ಣ ಅವಾಹಕ, ವಿದ್ಯುತ್ ಅವಾಹಕಗಳು ಆಗಿರ್ತವೆ. ಯಾವುದು ಸಲ್ಫರ್ ಮತ್ತು ಫಾಸ್ಫರಸ್. ಇದು ಯಾವುದೇ ರೀತಿ ವಾಹಕತೆಯ ಗುಣವನ್ನು ಹೊಂದಿರೋದಿಲ್ಲ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್, ದೀಸ್ ಆರ್ ಕಾಲ್ಡ್ ನಾನ್ ಮೆಟಲ್ಸ್. ಹಾಗಾಗಿ ಇವುಗಳನ್ನ ಏನಂತ ಕರಿತೀವಿ? ನಾನ್ ಮೆಟಲ್ಸ್. ಈ ಸಲ್ಫರಸ್ ಮತ್ತು ಫಾಸ್ಫರಸ್ನ ನಾವು ಏನಂತ ಕರಿತೀವಿ? ನಾನ್ ಮೆಟಲ್ಸ್, ಅಲೋಹಗಳು. ಇವು ಲೋಹಗಳಲ್ಲ. ಅರ್ಥ ಆಯ್ತಾ? ದೇರ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಆದರೆ ಇವು ಅಲೋಹಗಳಾದರೂ ಸಹ ಇವುಗಳ ಆಕ್ಸೈಡ್ಸ್ಗಳು, ಈಗ ಸಲ್ಫರ್ನ ಉರಿಸಿ ಅದರ ಆಕ್ಸೈಡ್ನ ಟೆಸ್ಟ್ ಮಾಡಿದ್ವಿ, ಅದು ಅಸಿಡಿಕ್ ನೇಚರ್ ಅಂತ ಬಂತಲ್ವಾ. ಆದರೆ ಇವುಗಳ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರುತ್ತವೆ, ಅಸಿಡಿಕ್ ನೇಚರನ್ನು ಹೊಂದಿರುತ್ತೆ. ಆಯಿತಾ? ಸಮ್ ಅದರ್ ನಾನ್ ಮೆಟಲ್ಸ್ ಆರ್ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್, ಎಕ್ಸೆಟ್ರಾ. These must not be confused with materials such as plastic, glass, wood, rubber and paper. ಆದರೆ ನಾನ್ ಮೆಟಲ್ಸ್ ಇವುಗಳಲ್ಲಿ ಆಕ್ಸಿಜನ್ ಗಾಳಿ, ಹೈಡ್ರೋಜನ್ ಗ್ಯಾಸ್, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕಾರ್ಬನ್ ಇವೆಲ್ಲ ಗ್ಯಾಸಸ್ಸೇ. ಇವೆಲ್ಲವೂ ನಾನ್ ಮೆಟಲ್ಸ್, ಇವೆಲ್ಲವೂ ಲೋಹಗಳೇ. ಆದರೆ ಕನ್ಫ್ಯೂಸ್ಡ್ ಆಗಬೇಡಿ. ಯಾವುಗಳು ನಾವೀಗ ಆಲ್ರೆಡಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಓದಿದ್ದೀವಿ. ಪ್ಲಾಸ್ಟಿಕ್ಕು, ರಬ್ಬರು ಇವೆಲ್ಲ ಲೋಹಗಳು ಅಂತ ಅಲ್ವಾ. ಇವುಗಳು ಮರ, ವುಡ್ಡು, ಪೇಪರು ಇದೆಲ್ಲ ಮೆಟಾಲಿಕ್ ಫೀಚರ್ಸ್ ಇರಲ್ಲ. ಇವೆಲ್ಲ ನಾನ್ ಮೆಟಲ್ಸ್ ಅಂತ ಓದಿದ್ದೀವಿ. ಆದರೆ ಅವುಗಳಿಗೆ ಕಂಪೇರ್ ಮಾಡಿಕೊಂಡು ನೀವು ಕನ್ಫ್ಯೂಸ್ಡ್ ಆಗಬೇಡಿ. ಆಕ್ಸಿಜನ್, ಹೈಡ್ರೋಜನ್ ಆ ವಸ್ತು ಥರನೇ ಇವುಗಳು ಅಂತಲ್ಲ. ಇವು ಗ್ಯಾಸಸ್ಸಲ್ಲಿ ಇವು ನಾನ್ ಮೆಟಲ್ಸ್. ಅರ್ಥ ಆಯ್ತಾ? ಅನಿಲಗಳಲ್ಲಿ. ದೀಸ್ ಮೆಟೀರಿಯಲ್ಸ್ ಆರ್ ನಾಟ್ ಕ್ಲಾಸಿಫೈಡ್ ಆಸ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಬಿಕಾಸ್ ದೇ ಆರ್ ನಾಟ್ ಎಲಿಮೆಂಟ್ಸ್. ಈ ಆಕ್ಸಿಜನ್, ಹೈಡ್ರೋಜನು ಮತ್ತು ರಬ್ಬರು, ವುಡ್ಡು, ಗ್ಲಾಸ್ ಇವುಗಳನ್ನು ನಾವು ಮೆಟಲ್ಸು, ನಾನ್ ಮೆಟಲ್ಸ್ ಅಂತ ಒಂದು ಗುಂಪು ವರ್ಗೀಕರಿಸೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದೇ ಆರ್ ನಾಟ್ ಎಲಿಮೆಂಟ್ಸ್. ಇವುಗಳು ಯಾವುದೇ ರೀತಿ ಎಲಿಮೆಂಟ್ಸ್, ಧಾತುಗಳಲ್ಲ. ಯಾವುದು ಹೈಡ್ರೋಜನು, ದೇ ಆರ್ ನಾಟ್, ಬಿಕಾಸ್ ಇವುಗಳೆಲ್ಲ ಒಂದೇ ಎಲಿಮೆಂಟ್ಸ್ ಅಲ್ಲ, ಒಂದೇ ಗುಂಪಿಗೆ ಬರ್ತಕ್ಕಂಥ ಎಲಿಮೆಂಟ್ಸ್ ಅಲ್ಲ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆರ್ ಸಬ್ ಕ್ಯಾಟಗರೀಸ್ ಆಫ್ ಸಬ್ಸ್ಟೆನ್ಸಸ್ ಕಾಲ್ಡ್ ಎಲಿಮೆಂಟ್ಸ್. ಇನ್ನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳು ಸಬ್ ಕ್ಯಾಟಗರಿ ಎಲಿಮೆಂಟ್ಸಲ್ಲಿ ಬರ್ತಕ್ಕಂಥ ವಸ್ತುಗಳ ಸಬ್ ಕ್ಯಾಟಗರೀಸ್ ಆಗಿರುತ್ತೆ. ಯಾವುಗಳು? ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅನ್ನೋದು ಎಲಿಮೆಂಟ್ಸಲ್ಲಿ ಬರ್ತಕ್ಕಂತಹ ಒಂದು, ಅಂದರೆ ಧಾತುಗಳಲ್ಲಿ, ಮೂಲ ಧಾತುಗಳಿದಾವಲ್ಲ, ಆ ಧಾತುಗಳಲ್ಲಿ ಬರ್ತಕ್ಕಂತಹ ಸಬ್ ಕ್ಯಾಟಗರೀಸು ಈ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು. ಇವುಗಳು ಎಲಿಮೆಂಟ್ಸೇ ಅಲ್ಲ, ಅವುಗಳಲ್ಲಿ ಬರ್ತಕ್ಕಂಥ ಸಬ್ ಕ್ಯಾಟಗರೀಸ್ ಇವುಗಳು. ಅರ್ಥ ಆಯ್ತಾ? ಈಸ್ ನಾಟ್ ಆ್ಯನ್ ಎಲಿಮೆಂಟ್. ಆ್ಯನ್ ಎಲಿಮೆಂಟ್ಸ್ ಈಸ್ ಸಬ್ಸ್ಟೆನ್ಸಸ್ ದಟ್ cannot be broken down into simpler substances. ಬಟ್ ಎಲಿಮೆಂಟ್ ಅನ್ನೋದು ಒಂದು ಸಬ್ಸ್ಟೆನ್ಸಸ್ಸೇ, ಆದರೆ ಇವುಗಳನ್ನು ಬ್ರೋಕನ್ ಮಾಡಿ ಸಿಂಪಲ್ ಸಬ್ಸ್ಟೆನ್ಸಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಧಾತುಗಳನ್ನು. ಪ್ರೆಸೆಂಟ್ಲಿ 118 ಎಲಿಮೆಂಟ್ಸ್ ಆರ್ ನೋನ್. ಸದ್ಯಕ್ಕೆ ಈಗ 118 ಧಾತುಗಳು ನಮ್ಮಲ್ಲಿ ಇದೆ. ದೀಸ್ ಎಲಿಮೆಂಟ್ಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಮ್ಯಾಟರ್. ಈ ಎಲ್ಲ ಎಲಿಮೆಂಟ್ಸ್ಗಳು, ಧಾತುಗಳು ಸಹ ಮ್ಯಾಟರ್, ದ್ರವ್ಯದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎಲಿಮೆಂಟ್, ಮೂಲಭೂತವಾದ ಅಂಶ ಧಾತುಗಳಾಗಿರ್ತವೆ. ದ್ರವ್ಯದ ಮೂಲಭೂತ ಧಾತುಗಳೇ ಈ ಒಂದು 118 ಎಲಿಮೆಂಟ್ಸ್ಗಳು. ಸಮ್ ಆರ್ ನ್ಯಾಚುರಲಿ ಅಕರಿಂಗ್. ಇದರಲ್ಲಿ ಕೆಲವೊಂದು ಎಲಿಮೆಂಟ್ಸ್ಗಳು, ಕೆಲವೊಂದು ಧಾತುಗಳು ನ್ಯಾಚುರಲಿ ನೈಸರ್ಗಿಕವಾಗಿ ದೊರೆಯುತ್ತೆ ನಮಗೆ. ವೈಲ್ ಅದರ್ಸ್ ಆರ್ ಆರ್ಟಿಫಿಷಿಯಲಿ ಮೇಡ್ ಇನ್ ದ ಲ್ಯಾಬೊರೇಟರಿ. ಇನ್ನೂ ಕೆಲವು ಧಾತುಗಳನ್ನ ನಾವು ನಮ್ಮ ಲ್ಯಾಬೊರೇಟರಿಗಳಲ್ಲಿ, ಪ್ರಯೋಗಶಾಲೆಯಲ್ಲಿ ನಾವು ತಯಾರು ಮಾಡಲಾಗುತ್ತದೆ. ಕೃತಕವಾಗಿ ನಾವು ಅವುಗಳನ್ನು ಪ್ರಯೋಗಶಾಲೆಯಲ್ಲಿ, ಲ್ಯಾಬೊರೇಟರಿಗಳಲ್ಲಿ ತಯಾರಿಸಲಾಗುತ್ತೆ. ಆ್ಯಂಡ್ ಡು ನಾಟ್ ಎಕ್ಸಿಸ್ಟ್ ಇನ್ ನೇಚರ್. ಇವುಗಳು ಪ್ರಕೃತಿಯಲ್ಲಿ ನಮಗೆ ಸಿಗುವುದಿಲ್ಲ. ಯು ವಿಲ್ ಸ್ಟಡಿ ಮೋರ್ ಅಬೌಟ್ ಎಲಿಮೆಂಟ್ಸ್ ಇನ್ ಹೈಯರ್ ಗ್ರೇಡ್ಸ್. ಎಲಿಮೆಂಟ್ಸ್, ಈ ಧಾತುಗಳ ಬಗ್ಗೆ ಹೆಚ್ಚಿನ ವಿಷಯವನ್ನು ನೀವು ನಿಮ್ಮ ಹೈಯರ್ ಕ್ಲಾಸಸ್ಸಲ್ಲಿ ಓದ್ತೀರಾ. ಅರ್ಥ ಆಯ್ತಾ? ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅವಶ್ಯಕವೇ? ಅಲೋಹಗಳು ನಮ್ಮ ಜೀವನದಲ್ಲಿ ಅವಶ್ಯಕತೆ ಅಂತ ಕೇಳ್ತಿದ್ದಾರೆ. ಯು ಆಫ್ಟನ್ ಅಬ್ಸರ್ವ್ ಮೆನಿ ಮೆಟಲ್ಸ್ ಇನ್ ಯುವರ್ ಡೇ ಟು ಡೇ ಲೈಫ್ಸ್. ಪ್ಲೀಸ್, because of their distinct properties such
their lustrous nature and electrical connectivity and eye strength. ನೀವು ಅಬ್ಸರ್ವ್ ಮಾಡಿರ್ಬೋದು, ನೋಡಿರ್ಬೋದು, ತುಂಬ ಮೆಟಲ್ಸ್ಗಳು ಡೇ ಇಂದ ಡೇಗೆ ಅದರ ಗುಣಗಳಲ್ಲಿ ಒಂದಾದಂಥ ಲಸ್ಟರ್ಸ್, ಹೊಳೆಯುವ ಗುಣ ಅಥವಾ ಈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಉಷ್ಣ ಮತ್ತು ವಿದ್ಯುತ್ ಇವುಗಳ ವಾಹಕತೆಯನ್ನು ಆ್ಯಂಡ್ ಐ ಸ್ಟ್ರೆಂತ್, ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿರುತ್ತೆ. However, this should not give an impression in your mind and that non-metals are not important in our life. ಆದರೆ ಇವೆಷ್ಟೇ ಇದ್ರೂ ಅದೇನು ಇಂಪ್ರೆಷನ್ ಅಲ್ಲ ನಿಮ್ಮ ಮನಸ್ಸಿಗೆ. ಅದೆಷ್ಟೇ ತನ್ನ ಗುಣಗಳನ್ನ ಅದು ಬೇಕೇ ಬೇಕು ಅನ್ನೋ ಅಂಥದ್ದಲ್ಲ. ಆದರೆ ಮೈಂಡ್ ದಟ್ ನಾನ್ ಮೆಟಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಮೆಟಲ್ಸ್ಗಳು ಇರುತ್ತೆ, ಆದರೆ ಅಲೋಹಗಳೇ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಅಂತೇನು ಅನಿಸೋದಿಲ್ಲ, ಅವುಗಳೇ ಮುಖ್ಯ ಅಂತೇನು ಇಲ್ಲ. ವಿ ಬ್ರೀತ್ ಇನ್ ಆಕ್ಸಿಜನ್. ನಾವು ಗಾಳಿಯಲ್ಲಿ ಏನನ್ನು ಉಸಿರಾಡ್ತೀವಿ? ಆಮ್ಲಜನಕವನ್ನು ಉಸಿರಾಡ್ತೀವಿ, ವಿಚ್ ಈಸ್ ನಾನ್ ಮೆಟಲ್. ಇದು ಏನು ನಾವು ಸೇವಿಸ್ತಕ್ಕಂಥದ್ದು ನಾನ್ ಮೆಟಲ್ ಅಂದರೆ ಅಲೋಹ. ಆ್ಯಂಡ್ ವಿತೌಟ್ ಇಟ್, ಒಂದು ವೇಳೆ ಗಾಳಿ ಆಕ್ಸಿಜನ್ ಇಲ್ಲ ಅಂದರೆ ವಿ ವುಡ್ ನಾಟ್ ಬಿ ಏಬಲ್ ಟು ಸರ್ವೈವ್. ನಾವು ಬದುಕೋದಿಕ್ಕೆ ಆಗಲ್ಲ ಅಲ್ವಾ? ಕೆಲವೊಂದು ಲೋಹಗಳು ಇಂಪಾರ್ಟೆಂಟೇ, ಕೆಲವೊಂದು ಅಲೋಹಗಳು ಇಲ್ಲದೆ ನಾವು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಅದರಲ್ಲಿ ಮುಖ್ಯವಾಗಿ ನಾವು ಸೇವಿಸ್ತಕ್ಕಂಥ ಗಾಳಿ ಯಾವುದು? ನಾವು ಗಾಳಿ ಇಲ್ಲದೆ ನಾವು ಯಾರೂ ಬದುಕೋದಿಕ್ಕಾಗಲ್ಲ. ಗಾಳಿಯನ್ನು ಸೇವಿಸ್ತೀವಲ್ಲ, ಆಮ್ಲಜನಕ, ಅದು ಒಂದು ಅಲೋಹವಾಗಿದ್ದು ಅದಿಲ್ಲ ಅಂದರೆ ಯಾವುದೇ ಜೀವಿಗಳು ಜೀವಂತವಾಗಿರೋದಕ್ಕೆ ಸಾಧ್ಯ ಅಲ್ಲ. ಕ್ಯಾನ್ ಯು ಥಿಂಕ್ ಆಫ್ ಎನಿ ಅದರ್ ಯೂಸಸ್ ಆಫ್ ಆಕ್ಸಿಜನ್? ಹಾಗಾದರೆ ಈ ಆಮ್ಲಜನಕದ ಇತರ ಉಪಯೋಗಗಳೇನಾದರೂ ನಿಮಗೆ ತಿಳಿದಿದೆ ತಿಳಿಸಿ. ಆಮ್ಲಜನಕನ ಇನ್ನೇನಕ್ಕೆ ಉಪಯೋಗಿಸ್ತಾರೆ? ಯಾವುದೇ ಒಂದು ವಸ್ತು ಉರಿಬೇಕು, ಬರ್ನಿಂಗ್ ಆಗಬೇಕು ಅಂದರೆ ಆಮ್ಲಜನಕ ಬೇಕು ಅಲ್ವಾ? ಅದರ ಯೂಸಸ್ ತುಂಬ ಇದೆ. ಕಾರ್ಬನ್ ಈಸ್ ಎಸೆನ್ಷಿಯಲ್ ಇನ್ ಎವ್ರಿ ಡೇ ಲೈಫ್ ಬಿಕಾಸ್ ಇಟ್ ಈಸ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಆಲ್ ಲೈಫ್ ಫಾರ್ಮ್ಸ್. ಕಾರ್ಬನ್ ಅಷ್ಟೇ, ನಾವು ನಮ್ಮ ಪ್ರತಿಯೊಂದು ಕಣದಲ್ಲೂ ಕಾರ್ಬನ್ ಇದೆ, ಇಂಗಾಲ ಅನ್ನೋದಿದೆ. ಇಂಗಾಲ ಇಲ್ಲ ಅಂದರೆ, ಕಾರ್ಬನ್ ಇಲ್ಲ ಅಂದರೆ ನಮ್ಮ ಲೈಫೇ ಇಲ್ಲ. ಪ್ರತಿಯೊಂದು ಜೀವಿಗಳ ಜೀವನ ಮತ್ತು ಜೀವಿಗಳು ಮಾಡಲ್ಪಟ್ಟಿರೋದು ಕಣಗಳಿಂದನೇ, ಕಾರ್ಬನ್ನ ಇಂಗಾಲದ ಕಣಗಳಿಂದನೇ ರೂಪುಗೊಂಡಿರುವಂಥದ್ದು. ಇಟ್ ಈಸ್ ಎ ಕೀ ಕಾಂಪೊನೆಂಟ್ ಆಫ್ ಪ್ರೋಟೀನ್ಸ್, ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಇದೆಲ್ಲವೂ ಕಾರ್ಬನ್ ಅನ್ನೋದು ಪ್ರೋಟೀನು, ಫ್ಯಾಟ್, ಕೊಬ್ಬು, ಕಾರ್ಬೋಹೈಡ್ರೇಟ್ಗಳ ಘಟಕಗಳು. ವಿಚ್ ಆರ್ ನೆಸೆಸರಿ ಟು ಗ್ರೋತ್ ಆ್ಯಂಡ್ ಎನರ್ಜಿ. ಈ ಒಂದು ಕಾರ್ಬನ್ ಅನ್ನೋದು ಯಾವುದೇ ಒಂದು ಜೀವಿಗಳ ಬೆಳವಣಿಗೆಗೆ ಮತ್ತು ಶಕ್ತಿ ಉತ್ಪಾದನೆಗೆ ತುಂಬ ಅವಶ್ಯಕವಾಗಿದೆ. ಹಾಗೆ ಅಂದರೆ ಅಲೋಹಗಳು ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಪ್ರತಿಯೊಂದು ಅಲೋಹಗಳಿಗೂ ಉದಾಹರಣೆ ಕೊಟ್ಟು ಅದರ ಉಪಯೋಗವನ್ನು ಹೇಳ್ತಿದ್ದಾರೆ. ಆಯ್ತಾ? ನೈಟ್ರೋಜನ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ಅದರ್ ಕೆಮಿಕಲ್ಸ್. ಅದೇ ರೀತಿ ನೈಟ್ರೋಜನ್ ಬನ್ನಿ, ಈಸ್ ಆಲ್ಸೋ ಒನ್ ಆಫ್ ದಿ ನಾನ್ ಮೆಟಲ್ ಅಲ್ವಾ? ನೈಟ್ರೋಜನ್ನು ನಮ್ಮ ಫರ್ಟಿಲೈಸರ್ಸ್ಗಳು, ರಸಗೊಬ್ಬರಗಳ ತಯಾರಿಕೆಯಲ್ಲಿ, ಕಾರ್ಖಾನೆಗಳಲ್ಲಿ ರಾಸಾಯನಿಕಗಳನ್ನು ತಯಾರಿಸೋದ್ರಲ್ಲಿ ನೈಟ್ರೋಜನನ್ನು ಬಳಸ್ತಾರೆ. ಇಟ್ ಈಸ್ ಅನ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ಗ್ರೋತ್ ಆಫ್ ಪ್ಲಾಂಟ್ಸ್. ಇದು ಸಸ್ಯಗಳ ಉತ್ತಮ ಬೆಳವಣಿಗೆಗೆ, ಇಳುವರಿಗೆ ಈ ನೈಟ್ರೋಜನ್ ಅನ್ನೋದು ತುಂಬ ಅವಶ್ಯಕ. ಕ್ಲೋರಿನ್ ಈಸ್ ಎ ನಾನ್ ಮೆಟಲ್. ಕ್ಲೋರಿನ್ ಆಲ್ಸೋ, ಕ್ಲೋರಿನು ಒಂದು ಅಲೋಹ, ಕಾಮನ್ಲಿ ಯೂಸ್ಡ್ ಇನ್ ವಾಟರ್ ಪ್ಯೂರಿಫಿಕೇಶನ್. ಕ್ಲೋರಿನ್ ಎಂಬ ಅಲೋಹವನ್ನು ನೀರನ್ನು ಶುದ್ಧೀಕರಣ ಮಾಡೋದರಲ್ಲಿ ಕ್ಲೋರಿನ್ ಎಂಬ ಅಲೋಹವನ್ನು ಯೂಸ್ ಮಾಡ್ತಾರೆ. ಎ ಸೊಲ್ಯೂಷನ್ ಆಫ್ ಅಯೋಡಿನ್. ಅಯೋಡಿನ್ ಎ ನಾನ್ ಮೆಟಲ್ ಈಸ್ ಅಪ್ಲೈಡ್ ಆನ್ ವೂಂಡ್ಸ್ ಆ್ಯಸ್ ಆ್ಯನ್ ಆಂಟಿಸೆಪ್ಟಿಕ್. ಅದೇ ಅಯೋಡಿನ್ ಸೊಲ್ಯೂಷನ್ ನೋಡಿದ್ದೀರಲ್ವ? ಈ ಯಾರಿಗಾರು ವೂಂಡ್ಸ್, ಗಾಯಗಳಾದಾಗ ಒಂದು ಕಾಟನಲ್ಲಿ ಅದ್ಕೊಂಡು ಅದ್ರ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾರೆ ನೋಡಿ, ಇದು ಒಂದು ಅಲೋಹವೇ ಅಯೋಡಿನ್ ಅನ್ನೋದು. ಆದರೆ ಯಾರಿಗಾದರೂ ಉಪ್ಪು, ಅದು ಸಹ ಉಪ್ಪು ನೀರು ಹಾಕ್ತಾರೆ, ಯಾರಿಗಾದ್ರು ಗಾಯಗಳಾದರೂ ಉಪ್ಪು ನೀರಲ್ಲಿ ತೊಳಿತಾರೆ. ಅದು ಆ್ಯಂಟಿಸೆಪ್ಟಿಕ್ ಆಗಿ ನಮಗೆ ರೋಗಗಳಿಂದ, ಯಾವುದೇ ಕೀಟಗಳು ನಮಗೆ ಇನ್ಫೆಕ್ಷನ್ ಮಾಡಿದಾಗ ಆ್ಯಂಟಿಸೆಪ್ಟಿಕ್ ಆಗಿ ಸಹ ಅಯೋಡಿನ್ ಸೊಲ್ಯೂಷನನ್ನು ಬಳಸ್ತಾರೆ. ಇದು ಈ ರೀತಿ ಅಲೋಹಗಳನ್ನ ಎಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಸೈನ್ಸ್ ಆ್ಯಂಡ್ ಸೊಸೈಟಿ, ವಿಜ್ಞಾನ ಮತ್ತು ನಮ್ಮ ಸಮಾಜ ಹೇಗಿದೆ. ಡು ಯು ನೋ ದಟ್ ಮೆನಿ ಮೆಟಲ್ಸ್ ಆ್ಯಂಡ್ ದೇರ್ ಅಲಾಯ್ಸ್ ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಆರ್ ಎ ಮೆಟಲ್ ಆ್ಯಂಡ್ ನಾನ್ ಮೆಟಲ್. ನಿಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಎಷ್ಟೊಂದು ಅನೇಕ ಲೋಹಗಳಿದೆ, ಅವುಗಳಲ್ಲಿ ಅಲಾಯ್ಸ್ಗಳು ಅಂದರೆ ಮಿಶ್ರಲೋಹಗಳು ಅಂತ ಕರಿತೀವಿ. ಮಿಶ್ರಲೋಹ ಅಂದರೆ ಏನಪ್ಪ ಅಂದರೆ ಮಿಕ್ಸ್ಚರ್ ಆಫ್ 2 or more ಮೆಟಲ್, 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳನ್ನು ಮಿಶ್ರಣ ಮಾಡಿ ಒಂದು ಪದಾರ್ಥವನ್ನಾಗಿ ಮಾಡೋದು.
ಅದು ಈವನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್, ಒಂದು ಲೋಹ ಒಂದು ಅಲೋಹ ಆಗಿರ್ಬೋದು. ಆರ್ ಇಂಪಾರ್ಟೆಂಟ್ ಫಾರ್ ಡೈಲಿ ಯೂಸ್ ಆಫ್ ಯೂಟೆನ್ಸಿಲ್ಸ್ ಆ್ಯಂಡ್ ಟೂಲ್ಸ್. ನಮ್ಮ ಪ್ರತಿದಿನದ ನಮ್ಮ ಡೈಲಿ ಲೈಫಲ್ಲಿ, ದಿನನಿತ್ಯ ಜೀವನದಲ್ಲಿ ಯೂಟೆನ್ಸಿಲ್ಸ್, ಪಾತ್ರೆಗಳು ತುಂಬ ಮುಖ್ಯವಾದವು. ದೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಮಾಡರ್ನ್ ಟೆಕ್ನಾಲಜೀಸ್ ಆ್ಯಂಡ್ ಎಸೆನ್ಷಿಯಲ್ ಇನ್ ಆಲ್ಮೋಸ್ಟ್ ಎವ್ರಿ ಇಂಡಸ್ಟ್ರೀಸ್. ಇದು ನಮ್ಮ ಆಧುನಿಕ ತಂತ್ರಜ್ಞಾನದಲ್ಲಿ ಹಾಗೆ ಕಾರ್ಖಾನೆಗಳಲ್ಲಿ ಪ್ರತಿಯೊಂದು ಕೈಗಾರಿಕಾ ಕ್ಷೇತ್ರದಲ್ಲೂ ಈ ಒಂದು ಮೆಟಲ್ಸ್ಗಳ ಅವಶ್ಯಕತೆ ತುಂಬ ಇದೆ. ಸಮ್ ಸ್ಪೆಷಲ್ ಮೆಟಲ್ಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಅಟಾಮಿಕ್ ಎನರ್ಜಿ ಸಚ್ ಆಸ್ ಜಿರ್ಕೋನಿಯಂ. ಇದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಮತ್ತೊಂದು ಲೋಹವಾದಂಥ ಜಿರ್ಕೋನಿಯಂ ಎಂಬ ಲೋಹವನ್ನು ನಾವು ಅಟಾಮಿಕ್ ಎನರ್ಜಿ, ಅಣುಶಕ್ತಿ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಏರೋಸ್ಪೇಸ್, ಟೈಟಾನಿಯಂ, ಏರೋಸ್ಪೇಸಲ್ಲಿ ಆಕಾಶದಲ್ಲಿ ಬಳಸ್ತಕ್ಕಂಥ ಏರೋಸ್ಪೇಸಲ್ಲಿ, ವಿಮಾನಯಾನದಲ್ಲಿ ಟೈಟಾನಿಯಂ ಎಂಬ ಲೋಹವನ್ನು ಬಳಸ್ತಾರೆ. ಈ ರೀತಿ ಅನೇಕ ಎಕ್ಸೆಟ್ರಾ. In India, many metals, especially iron and aluminium, are recycled to minimize waste and contribute to sustainability. ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಮೆನಿ ಮೆಟಲ್ಸ್, ಎಸ್ಪೆಷಲಿ ತುಂಬ ಲೋಹಗಳಿದೆ. ಅದರಲ್ಲಿ ಕೆಲವು ಲೋಹಗಳಾದಂತಹ ಐರನ್ ಮತ್ತು ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ, ಈ ಎರಡನ್ನು ರೀಸೈಕಲ್, ಪುನಃ ಬಳಸೋದು, ಅದನ್ನು ನಾವು ರೀಯೂಸ್ ಮಾಡುವಂಥದ್ದು, ರೀಸೈಕಲ್ಡ್ ಆಗಿ ಅದನ್ನು ಮಿನಿಮೈಸ್ ಮಾಡಿ, ಅದನ್ನು ವೇಸ್ಟ್ ಆಗದಾಗೆ ಸಸ್ಟೈನಬಿಲಿಟಿಯಾಗಿ ನಮಗೆ ಬೇಕಾದಾಗೆ ಅದನ್ನು ಮತ್ತೆ ಅವುಗಳನ್ನು ಉಪಯೋಗಿಸುವಂಥದ್ದು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ನೋಡ್ಬೋದು. ಅರ್ಥ. ಈ ರೀತಿ ಲೋಹಗಳನ್ನು ನಾವು ತುಂಬ ಉಪಯೋಗಗಳು ಇದೆ. ಅದರಿಂದ ನಾವು ಎಷ್ಟೋ ವೇಸ್ಟು ಸಹ ಮಾಡ್ತಿದ್ವಿ. ಯಾವುದೇ ರೀತಿ ಅದನ್ನು ವೇಸ್ಟ್ ಮಾಡದೆ ಸಿಗ್ತಕ್ಕಂಥ ಲೋಹಗಳು, ಭೂಮಿಯಲ್ಲೇ ನಮಗೆ ಈ ಲೋಹಗಳ ಸಿಗುವಂಥದ್ದು, ಮೆಟಲ್ಸ್ ಇರ್ಬೋದು, ನಾನ್ ಮೆಟಲ್ಸ್ ಕೆಲವೊಂದೆಲ್ಲ ವಾತಾವರಣದಲ್ಲಿ ಅವುಗಳನ್ನ ಕಲುಷಿತ ಮಾಡದೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಾವು ಅದನ್ನು ಉಪಯೋಗಿಸ್ಕೊಳ್ಳೋಣ. ಇನ್ ಎ ನಟ್ಶೆಲ್ ಈ ಲೆಸನ್ ಕಂಪ್ಲೀಟ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಆಲ್ ಸ್ಟೂಡೆಂಟ್ಸ್ ಶುಡ್ ರೀಡ್ 1 or 2 ಟೈಮ್, ಬಿಕಾಸ್ ಇಲ್ಲಿರ್ತಕ್ಕಂಥ ಈ ಪಾಯಿಂಟ್ಸ್ ಏನಿದೆ ಇದರಲ್ಲಿ ನಿಮ್ಗೆ ಎಷ್ಟೋ ಕ್ವಶನ್ಸ್ಗೆ ಸಿಂಪಲ್ ಆಗಿ ಆನ್ಸರ್ ಸಿಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಲೆಸನ್ನ ನಟ್ಶೆಲ್ಸ್ ಎಲ್ಲ ಏನು ಕೊಟ್ಟಿದ್ದಾರೆ ಅದನ್ನು 1 or 2 ಟೈಮ್ ಓದಿ. ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2 or 3 ಟೈಮ್ ಆಡಿಯೋನ ಕೇಳಿ, ಬಿಕಾಸ್ ನ್ಯೂ ಸಿಲೆಬಸ್ ಅದರಿಂದ ಒಂದು ಸ್ವಲ್ಪ ಟಫ್ ಅನಿಸುತ್ತೆ ನಿಮಗೆ. ಹಾಗಾಗಿ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಬಿಕಾಸ್ ಅವರು ಸಹ ಈಸಿಯಾಗಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಾನು ಈಗ ಸದ್ಯಕ್ಕೆ ಎಕ್ಸಸೈಸ್ ಆನ್ಸರ್ಸ್ನ ಪ್ರತಿಯೊಂದು ಲೆಸನ್ಗೂ ಕೊಡ್ತೀನಿ. ಆ್ಯಂಡ್ ನಾನು ಈ ಲೆಸನ್ ಆದಮೇಲೆ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಆದಮೇಲೆ ಹೋಮ್ವರ್ಕ್ ಕ್ವಶನ್ಸ್ನ ಕೊಡ್ತಿರ್ತೀನಲ್ಲ, ಅದನ್ನು ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಆದಷ್ಟು ಸದ್ಯಕ್ಕೆ ಇದನ್ನೇ ಓದ್ಕೊಳ್ತೀವಿ. ಎಲ್ಲಿ ಓದ್ಕೊಂಡ್ಮೇಲೆ ಅದನ್ನು ನಿಮಗೆ ಕೊಡ್ತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡೋಣ. ಇಫ್ ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಇದು ಆಕ್ಟಿವಿಟಿ ಇದೆ. Think of solutions with how the sulfur is formed, sulfur dioxide. ಇದನ್ನು ಬರೀರಿ. Sulfur is an acidic or basic nature. Acidic or why the sulfur and phosphorus is behave differently with water and air. Why the phosphorus is stored in water. ನೀರಿನಲ್ಲಿ ಯಾಕೆ ರಂಜಕವನ್ನು ಸ್ಟೋರ್ ಮಾಡಿರ್ತಾರೆ, ಇಲ್ಲಿಂದನೇ ಆನ್ಸರ್ ಸಿಗ್ತದೆ. ಇದು ಕೇಳ್ತಾರೆ ಟೆಸ್ಟ್ಗಳಲ್ಲೆಲ್ಲ, ಇದನ್ನು ಒಂದು ಬರೀರಿ. ಮತ್ತು ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಇಸ್ ಎ ನಾನ್ ಮೆಟಲ್, ಅದನ್ನು ಕೇಳ್ತಾರೆ. ಆ್ಯಂಡ್ ವೈ ದ ಫಾಸ್ಫರಸ್ ಇಸ್ ಸ್ಟೋರ್ಡ್ ಇನ್ ವಾಟರ್, ಇದನ್ನು ತುಂಬ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಇದನ್ನು ಟೆಕ್ಸ್ಟ್ ಬುಕ್ ಮಧ್ಯೆ ಕ್ವಶನ್ಸ್ ಕೇಳಿದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ರೈಟ್ ದ ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಲ್ಫರ್ ಆ್ಯಂಡ್ ಫಾಸ್ಫರಸ್. ಇದೇನೆ ದಿ ಸಬ್ಸ್ಟೆನ್ಸ್ ಸಾಫ್ಟ್ ಡಲ್ ಅಪಿಯರೆನ್ಸ್ ಇರುತ್ತೆ. ಆ್ಯಂಡ್ ದೇ ಆರ್ ನೈದರ್ ಮ್ಯಾಲೆಬಲ್ ನಾಟ್ ಡಕ್ಟೈಲ್ ಆ್ಯಂಡ್ ನಾಟ್ is not a sonorous. ಇದೇ ಬರೀರಿ. ಆ್ಯಂಡ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇದಿಷ್ಟು ಪ್ರಾಪರ್ಟೀಸ್ನು ಬರೀರಿ. ವೈ ಅಥವಾ ಈ ರೀತಿ ರೈಟ್ ದ ಪ್ರಾಪರ್ಟೀಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಾಸ್ಫರಸ್ ಆ್ಯಂಡ್ ಸಲ್ಫರ್ ಅಂತಲೂ ಕೇಳ್ಬೋದು. ಅಥವಾ ಆಪೋಸಿಟ್ ಹೇಳೋದು, ವೈ ದ ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಇಸ್ ನಾನ್ ಮೆಟಲ್ಸ್.
ವೈ ದ ಸಲ್ಫರ್ ಆ್ಯಂಡ್ ಫಾಸ್ಫರಸ್ ಈಸ್ ಕಾಲ್ಡ್ ಎ ನಾನ್ ಮೆಟಲ್ಸ್ ಅಂತ ಕೇಳಿದ್ರೆ ಈ ಇಷ್ಟು ಪ್ರಾಪರ್ಟಿ ಬರಬೇಕು. ಬಿಕಾಸ್ ಇಸ್ ಎ ಸಾಫ್ಟ್ ಆ್ಯಂಡ್ ಡಲ್ ಅಪಿಯರೆನ್ಸ್, ಇಸ್ ಎ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಈ ಥರ ಅಟ್ಲೀಸ್ಟ್ 1 2 3 ಪ್ರಾಪರ್ಟೀಸ್ ಬರೆದ್ರು ಅದೇ ಆನ್ಸರ್. ಇಸ್ ನಾಟ್ ಎ ಮ್ಯಾಲೇಬಲ್ ಆ್ಯಂಡ್ ಡಕ್ಟೈಲ್, ಅಥವಾ ಸಾಫ್ಟ್ ಇರುತ್ತೆ, ನಾಟ್ ಸೊನರಸ್ಸು, ಈ ಥರ ಸಿಂಪಲ್ ಆಗಿ ಇಸ್ ಎ ಸಾಫ್ಟ್, ನಾಟ್ ಸೊನರಸ್ ಆ್ಯಂಡ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಇಷ್ಟು ಪಾಯಿಂಟ್ ಬರೆದ್ರು ಸಾಕು. ಓಕೆನಾ? Some other non-metals in the atmosphere ಅಲ್ಲಿರ್ತಕ್ಕಂಥ ನಾನ್ ಮೆಟಲ್ಸ್ ಇವುಗಳನ್ನೇ ಬರೀರಿ, ಲಿಸ್ಟ್ ಮಾಡಿ. How many elements are present the matter? How many elements are there? How many elements are present in nature? Why the non-metals are important in our lives? ನಮ್ಮ ಜೀವನದಲ್ಲಿ ನಾನ್ ಮೆಟಲ್ಸ್ ಯಾಕೆ ಇಂಪಾರ್ಟೆಂಟು? ಇದು ಒಂದೊಂದಿನೇ ಬರಿಬೋದು. ಆಕ್ಸಿಜನ್ ಬಗ್ಗೆ, ಕಾರ್ಬನ್ ಬಗ್ಗೆ ಎರಡನ್ನು ಬರೀರಿ. ರೈಟ್ ದ ಯೂಸಸ್ ಆಫ್ ನೈಟ್ರೋಜನ್ ಆ್ಯಂಡ್ ಕ್ಲೋರಿನ್. ಅಥವಾ ವಿಚ್ ನಾನ್ ಮೆಟಲ್ ಈಸ್ commonly used in water purification, ಅಥವಾ ವಿಚ್ ನಾನ್ ಮೆಟಲ್ ಈಸ್ ಯೂಸ್ಡ್ ಟು ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತ ಕೇಳಿದ್ರೆ ಕ್ಲೋರಿನ್ ಅಂತ ಬರೀರಿ. ಅಥವಾ ಡ್ಯಾಶ್ ಸೊಲ್ಯೂಷನ್ ಈಸ್ ಯೂಸ್ಡ್ ಟು ಅಪ್ಲೈ wounds ಆಸ್ ಆನ್ ಆಂಟಿಸೆಪ್ಟಿಕ್ ಅಂತ ಕೇಳಿದ್ರೆ ಅಯೋಡಿನ್ ನಾನ್ ಮೆಟಲ್. ಅಥವಾ ವಿಚ್ ನಾನ್ ಮೆಟಲ್ ಈಸ್ ಯೂಸ್ಡ್ ಟು ಆನ್ ಆಂಟಿಸೆಪ್ಟಿಕ್ ಆಸ್ ಆನ್ ಆಂಟಿಸೆಪ್ಟಿಕ್ ಅಂತ ಕೇಳಿದ್ರೆ ಸೊಲ್ಯೂಷನ್ ಆಫ್ ಅಯೋಡಿನ್ ಅಂತ ಬರೀತಾರೆ. ಓಕೆನಾ? ವಿಚ್ ಮೆಟಲ್ ಈಸ್ ಯೂಸ್ಡ್ ಇನ್ ಅಟಾಮಿಕ್ ಎನರ್ಜಿ? ಜಿರ್ಕೋನಿಯಂ ಬರೀರಿ. ಡಿಫೈನ್ ಅಲಾಯ್ಸ್ ಅಥವಾ ವಾಟ್ ಈಸ್ ಅಲಾಯ್ಸ್? ಅಲಾಯ್ಸ್ ಅಂದರೆ ಎರಡು ಆನ್ಸರ್ ಇದೆ. ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಅಂತ ಆದರೂ ಬರೀಬೋದು, ಆರ್ ಮಿಕ್ಸ್ಚರ್ ಆಫ್ 2 ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಬರೆದ್ರು ಅಲಾಯ್ಸೇ. ಗೊತ್ತಿದ್ರೆ ಗಿವ್ 2 ಎಕ್ಸಾಂಪಲ್ಸ್ ಆಫ್ ಅಲಾಯ್ಸ್. ನಿಮ್ಗೆ ಏನಾದರೂ ಗೊತ್ತಿದ್ರೆ ಬರೀರಿ ಅಲಾಯ್ಸ್ ಯಾರು ಎಕ್ಸಾಂಪಲ್ ಗೊತ್ತಿದ್ರೆ. ಇರುತ್ತೆ ಇನ್ನು ಹೋಮ್ವರ್ಕ್ ಕ್ವಶನ್ಸು. ಓಕೆ ಮಾಡಿ ಸ್ಟೂಡೆಂಟ್, ಇದಕ್ಕೂ ಆದಷ್ಟು ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಸರ್ ಮಾಡಿ ಎಡಿಷನ್ ಕ್ವಶನ್ಸ್ ಅದು ಬರೆದಿಟ್ಕೊ. Thank you.